ಒಂದು ನಂಬಿಕೆಯ ಹೆಜ್ಜೆ. 1983ರಲ್ಲಿ ದೇವರ ಕರೆಯ ವಿಧೇಯತೆಯಲ್ಲಿ ಪಾಸ್ಟರ್ ಸ್ಯಾಮ್ ಮತ್ತು ಸೋಮಿ ಮುಂಬೈ ತೊರೆದು ಮಂಗಳೂರಿಗೆ ಪ್ರಯಾಣಿಸಿದರು. ಒಂದು ಸರಳವಾದ ವಿಧೇಯತೆಯ ಕ್ರಿಯೆಯಾಗಿ ಪ್ರಾರಂಭವಾದದ್ದು ಒಂದು ಚಳುವಳಿಯ ಉದಯಕ್ಕೆ ಕಾರಣವಾಯಿತು. ಮಂಗಳೂರಿನಿಂದ ಆ ದರ್ಶನವು ಹರಡಿತು. ಮಂಗಳೂರು, ಬಂಟವಾಳ ಮತ್ತು ಉಡುಪಿಯಲ್ಲಿ ಚರ್ಚುಗಳು ಸ್ಥಾಪನೆಯಾದವು, ದೇವರು ಮಾಡಲು ಹೊರಟಿದ್ದಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿದವು. ನಂತರ 1987ರಲ್ಲಿ ದೇವರು ಪಾಸ್ಟರ್ ಸ್ಯಾಮ್ ಮತ್ತು ಸೋಮಿ ಅವರನ್ನು ಬೆಂಗಳೂರಿಗೆ ಕರೆದರು. ಒಂದು ಚರ್ಚ್ ಹಲವು ಚರ್ಚುಗಳಾಗಿ ಬೆಳೆಯಿತು: ಬೆಳಗಾವಿ, ದುಬೈ, ಹುಬ್ಬಳ್ಳಿ, ಕೇರಳ, ತಮಿಳುನಾಡು. ನಗರಗಳ ನಂತರ, ರಾಜ್ಯಗಳ ನಂತರ, ದೇಶಗಳ ನಂತರ ಜೀವನಗಳು ಪರಿವರ್ತನೆಗೊಂಡವು, ಕುಟುಂಬಗಳು ಪುನಃ ಸ್ಥಾಪಿಸಲ್ಪಟ್ಟವು, ನಾಯಕರು ರೂಪುಗೊಂಡರು, ಮತ್ತು ಚರ್ಚುಗಳನ್ನು ಸ್ಥಾಪಿಸಲಾಯಿತು. 1987ರಿಂದ 2021ರವರೆಗೆ ದೇವರ ಕೃಪೆಯಿಂದ ನ್ಯೂ ಲೈಫ್ ಫೆಲೋಶಿಪ್ 170 ಚರ್ಚುಗಳ ಒಂದು ದೊಡ್ಡ ಕುಟುಂಬವಾಗಿ ಬೆಳೆಯಿತು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವ ಒಂದೇ ದರ್ಶನದಿಂದ ಇವೆಲ್ಲವೂ ಒಂದಾಗಿದ್ದವು. 2021ರಲ್ಲಿ ಪಾಸ್ಟರ್ ಸ್ಯಾಮ್ ಅವರು ದೇವರೆಡೆಗೆ ಸೇರಿದರು. ನಂಬಿಕೆ, ವಿಧೇಯತೆ ಮತ್ತು ದೇವರ ರಾಜ್ಯಕ್ಕಾಗಿ ಅಚಲವಾದ ಬದ್ಧತೆಯ ಪರಂಪರೆಯನ್ನು ಅವರು ಬಿಟ್ಟು ಹೋದರು. ಇಂದು ನ್ಯೂ ಲೈಫ್ ಫೆಲೋಶಿಪ್ ನ ಅಧ್ಯಕ್ಷರಾಗಿ ಪಾಸ್ಟರ್ ಗೋಪಿನಾಥನ್ ಅವರ ನಾಯಕತ್ವದಲ್ಲಿ ಆ ಪರಂಪರೆಯು ಮುಂದುವರಿಯುತ್ತಿದೆ. ದೇವಕಾರ್ಯವು ಮಿಷನ್ ಇನ್ನೂ ಮುಗಿದಿಲ್ಲ. ಈಗ ಆ ಕರೆ ನಮ್ಮದಾಗಿದೆ. ನಾವು ಒಂದಾಗಿ ನಿಲ್ಲೋಣ, ಒಂದಾಗಿ ಪ್ರಾರ್ಥಿಸೋಣ. ಯೆರೂಸಲೇಮ್ ಚರ್ಚಿನಂತೆ ನಾವು ಬೆಳೆಯೋಣ, ಅಂಟಿಯೋಕ್ ಚರ್ಚಿನಂತೆ ನಾವು ಸಾಗೋಣ, ಮತ್ತು ಮಾಸಿಡೋನಿಯನ್ ಚರ್ಚಿನಂತೆ ನಾವು ಕೂಡೋಣ. ಒಟ್ಟಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಒಪ್ಪಿಸಿರುವ ಮಹಾ ಆಜ್ಞೆಯನ್ನು ನೆರವೇರಿಸೋಣ. ಕಥೆ ಇನ್ನೂ ಬರೆಯಲ್ಪಡುತ್ತಿದೆ, ದೇವಕಾರ್ಯ ಮುಂದುವರಿಯುತ್ತಿದೆ, ಪರಂಪರೆಯು ಜೀವಂತವಾಗಿದೆ, ಮತ್ತು ದೇವರ ಕೃಪೆಯಿಂದ ಇನ್ನೂ ಶ್ರೇಷ್ಠವಾದವುಗಳು ಬರಲಿವೆ. 4ಕ್ಕಿಂತ ಹೆಚ್ಚು ದಶಕಗಳಿಂದ ಈ ದೇವಕಾರ್ಯವು ಮುಂದುವರಿದಿದೆ, ಏಕೆಂದರೆ ಜನರು ಪ್ರಾರ್ಥಿಸಲು, ನೀಡಲು ಮತ್ತು ತೆರಳಲು ಆರಿಸಿಕೊಂಡರು. ಈಗ ಅದು ನಮ್ಮ ಸರದಿ. ಈ ಆಗಸ್ಟ್ನಲ್ಲಿ ಒಂದೇ ಹೃದಯ ಮತ್ತು ಒಂದೇ ಉದ್ದೇಶದೊಂದಿಗೆ ನಾವು ಒಂದಾಗೋಣ. ದೇವಕಾರ್ಯವನ್ನು ಜೀವಂತವಾಗಿಡೋಣ. ನಮಗೆ ಒಪ್ಪಿಸಲಾದ ಪರಂಪರೆಯನ್ನು ಮುಂದುವರಿಸೋಣ. ಪ್ರತಿಯೊಂದು ಪ್ರಾರ್ಥನೆಯಿಂದ ಜೀವಗಳು ಮಾರ್ಪಡುತ್ತವೆ. ಪ್ರತಿಯೊಂದು ಅರ್ಪಣೆಯಿಂದ ಸುವಾರ್ತೆಯು ಇನ್ನೂ ದೂರಕ್ಕೆ ತಲುಪುತ್ತದೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ, ಪ್ರತಿಯೊಂದು ಪ್ರಾರ್ಥನೆಯೂ ಮುಖ್ಯ, ಪ್ರತಿಯೊಂದು ಈವೆಯೂ ಮುಖ್ಯ. ಒಟ್ಟಾಗಿ ಪ್ರತಿಯೊಂದು ದೇಶವೂ ಕೇಳುವವರೆಗೆ ಯೇಸು ಕ್ರಿಸ್ತನ ಮಹಾ ಆಜ್ಞೆಯನ್ನು ನೆರವೇರಿಸೋಣ. ಮಿಷನ್ ಮಂತ್ 2026. ಬನ್ನಿ, ಶಾಶ್ವತ ಪ್ರಭಾವವನ್ನು ಬೀರೋಣ. ಅನಂತರ ಅವರು ಹೊರಟು ಹೋಗಿ ಎಲ್ಲಾ ಕಡೆಗಳಲ್ಲಿಯೂ ಸುವಾರ್ತೆಯನ್ನು ಸಾರಿದರು, ಮತ್ತು ಕರ್ತನು ಅವರ ಸಂಗಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ದೃಢಪಡಿಸುತ್ತಾ ಇದ್ದನು.